ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಲೇರಾ ಯೂಟ್ಯೂಬ್ ಚಾನೆಲ್. ಇವತ್ತು ತುಂಬನೇ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸೋನ್ ಪಾಪಡಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ, ಪ್ರಿಪೇರ್ ಮಾಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕೊಳ್ಳೋಣ, ಚೆನ್ನಾಗಿ ಫ್ರೇಗ್ರೆನ್ಸ್ನ ಕೊಡುತ್ತೆ. ಇದನ್ನು 10 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಒಂದು ವೆಸಲ್ಗೆ 1 ಕಪ್ ಸಕ್ಕರೆ, 1/4 ಕಪ್ ಆಗೋಷ್ಟು ನೀರು, ಅರ್ಧ ನಿಂಬೆಹಣ್ಣ ಹಾಕ್ಕೊಂಡು ಪಾನಕ ತಗೊಳ್ಳೋಣ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪುಡಿನ ಇವಾಗ ಜರಡಿ ಮಾಡ್ಕೊಳ್ಳೋಣ. ನೋಡಿ, ಪಾನಕ ಈ ಹದಕ್ಕೆ ಇರಬೇಕು, ಅದು ಕೈಗೆ ಅಂಟ್ಕೋಬಾರ್ದು. ನೆಕ್ಸ್ಟ್ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಪಾನಕನ ಹಾಕಬೇಕು. ಪಾನಕ ನೋಡಿ ಈ ಹದಕ್ಕೆ ಇರಬೇಕು. ಬಿಸಿ ಇರುವಾಗನೇ ಪಾನಕನ ಎಳೆ ತೆಗಿಬೇಕು. ನೆಕ್ಸ್ಟು ಅದು ಎಳೆ ತೆಗ್ದಾದ್ಮೇಲೆ ನಾವು ಆವಾಗಲೇ ಜರಡಿ ಮಾಡಿಟ್ಕೊಂಡಿರೋಂಥ ಪುಡಿ ಒಳಗಡೆ ಹಾಕಿ ಅದನ್ನು ಎಳೆಗಳನ್ನ ತೆಗಿತಾ ಬರಬೇಕು. ಅವಾಗ ನೋಡಿ, ಎಳೆಗಳನ್ನ ಈ ಥರ ತೆಗಿತಾ ಬರಬೇಕಾಗುತ್ತೆ. ಎಷ್ಟು ಸಣ್ಣದಾಗವರೆಗೂ ಎಳೆಗಳನ್ನ ತೆಗಿತೀರಾ ಆವಾಗ ಸೋನ್ ಪಾಪಡಿ ರೆಡಿಯಾಗುತ್ತೆ. ಇದನ್ನು ಡ್ರೈ ಫ್ರೂಟ್ಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಈಸಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಫಾರ್ ಮೋರ್ ಕುಕ್ಕಿಂಗ್ ರೆಸಿಪೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್, ಶೇರ್ ಆ್ಯಂಡ್ ಲೈಕ್.